ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ವಾ, ನಮ್ಮನೆಗೂ ಹಿರಿಯರ ಹಬ್ಬ ಮಾಡ್ತಿದ್ದೀವಿ. ಸಿಂಪಲಾಗಿ ಮಾಡ್ತಿದ್ದೀವಿ ಈ ವರ್ಷ. ಇಲ್ಲಿ ಪಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಒಂದು ಕಳ್ಸೋಕ್ಕೆ ಹೊಸ ಶರ್ಟ್ ಪೀಸು, ಪಂಚೆ ಮತ್ತು ಶಲೆ ತೊಗೊಂಬಂದಿದ್ರು. ಇನ್ನೊಂದು ಕಡೆ ಕಳ್ಸೋಕ್ಕೆ ಹೊಸ ಸೀರೆ ಮತ್ತು ಬ್ಲೌಸ್ ಪೀಸ್ ತೊಗೊಂಡ್ಬಂದಿದ್ರು. ಆಮೇಲೆ ಹೊರಗಡೆಯಿಂದನೇ ಹಣ್ಣು, ಸ್ವೀಟ್ಸು ಮತ್ತು ಖಾರ ಮಂಡಕ್ಕಿ, ಚಕ್ಲಿ, ಕೋಡ್ಬಳೆ ಎಲ್ಲ ತೊಗೊಂಡು ಬಂದಿದ್ದರು. ನಮ್ಮ ಅಜ್ಜಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಅಂತೆ, ಅದು ಕೂಡ ತೊಗೊಬಂದಿದ್ರು. ಆಮೇಲೆ ಅಡುಗೆ ಬಂದುಬಿಟ್ಟು ಮಟನ್ ಬಿರಿಯಾನಿ ಮಾಡಿ ಚಿಕನ್ ಗ್ರೇವಿ ಮಾಡಿದ್ವಿ. ಪಪ್ಪ ಇಲ್ಲಿ ಎಡೆ ಎಲ್ಲ ಹಾಕಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಕಡೆ ಎಲ್ಲ ಯುಗಾದಿ ಟೈಮಲ್ಲಿ ಹಿರಿಯರಿಗೆ ನಾವು ಎಡೆ ಹಾಕ್ತೀವಿ. ಹೇಳಬೇಕಂದ್ರೆ ನಾವು ವರ್ಷ ಇನ್ನೂ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಿದ್ವಿ. ಈ ಹಬ್ಬ ಮಾಡೋದಂದರೆ ನಮ್ಮ ಪಪ್ಪನಿಗೆ ತುಂಬ ಇಷ್ಟ. ಅವ್ರ ಅಪ್ಪ ಅಮ್ಮನಿಗೆ ಎಡೆ ಹಾಕೋದಲ್ವ, ಅದಕ್ಕೆ ಎಲ್ಲ ರಿಲೇಟಿವ್ಸ್ಗೆಲ್ಲ ಕರೆದು ಎಲ್ಲರಿಗೂ ಊಟ ಹಾಕ್ತಾಯಿದ್ವಿ. ಈ ವರ್ಷನೇ ಯಾರಿಗೂ ಕರೆದಿಲ್ಲ, ಅದಕ್ಕೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಪಪ್ಪ ಇಲ್ಲಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ. ನಾವೇನೇ ತಪ್ಪು ಮಾಡಿದರೂ ಎಲ್ಲ ಕ್ಷಮಿಸಲಿ ಅಂತ ಅವರು ಮನಸ್ಪೂರ್ವಕವಾಗಿ ಬೇಡ್ಕೊಂಡು ಧೂಪ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ಪಪ್ಪ. ಆಮೇಲೆ ಮಮ್ಮಿನೂ ಕೂಡ ಬಂದು ಇಲ್ಲಿ ಪೂಜೆ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಪೂಜೆ ಮಾಡಿ ಧೂಪ ಕೂಡ ಹಾಕ್ತಾ ಇದ್ದಾರೆ. ನಮ್ಮ ಮನೇಲಿ ಹೇಳಬೇಕಂದ್ರೆ ಸ್ವೀಟ್ ಅಡುಗೆನೂ ಮಾಡ್ತೀವಿ, ಖಾರ ಅಡುಗೆನೂ ಮಾಡ್ತೀವಿ. ಸ್ವೀಟಲ್ಲಿ ಬಂದು ಹೋಳಿಗೆ, ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ವಿ. ಈ ವರ್ಷನೇ ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಆಗಲಿಲ್ಲ, ಅದಕ್ಕೇ ಈ ವರ್ಷ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಅರ್ಜೆಂಟ್ ಒಳಗೇ ಬೇಗನೆ ಆಗೋಯಿತು ಈ ವರ್ಷ. ಆಮೇಲೆ ನಾನು ಕೂಡ ಬಂದು ಪೂಜೆ ಮಾಡಿದೆ. ಆಮೇಲೆ ನನ್ನ ಮಗ ಕೂಡ ಬಂದು ಪೂಜೆ ಮಾಡ್ತಿದ್ದಾನೆ, ನೀವು ನೋಡ್ಬೋದು ಎಷ್ಟು ಮುದ್ದಾಗಿ ಪೂಜೆ ಮಾಡ್ತಾಯಿದ್ದಾನೆ ಅವನು ಅಂತ. ನಮ್ಮ ಯಜಮಾನ್ರು ಇವಾಗ ಬರೋಕ್ಕಾಗಲಿಲ್ಲ, ಅವ್ರಿಗೆ ಲೀವ್ ಒನ್ ಡೇ ಇತ್ತು, ಅದಕ್ಕೆ ಒನ್ ಡೇ ಬಂದು ಹೋಗೋಕ್ಕೆಲ್ಲ ಸರಿ ಆಗೋದಿಲ್ಲ ಅಂತ ಬರಲಿಲ್ಲ ಅವರು. ಆಮೇಲೆ ನನ್ನ ತಂಗಿ ಕೂಡ ಪೂಜೆ ಮಾಡ್ತಾಯಿದ್ದಾಳೆ. ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಹೊರಗಡೆ ಬಂದು ಕರ್ಪೂರ ಹಚ್ತಾಯಿದ್ದೀವಿ. ಆ ಕರ್ಪೂರ ಉರ್ದು ಹಾರೋಗೋ ತನಕ ನಾವು ಒಳಗಡೆ ಹೋಗಲ್ಲ. ನಮ್ಮ ಅಜ್ಜಿ ತಾತ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಸಂಪ್ರದಾಯ ಇದೆ. ಒಳಗೆ ಹೋಗ್ಬೇಕಾದ್ರೆ ಬಾಗಿಲು ತಟ್ಟಿ ಒಳಗೆ ಹೋಗ್ತೀವಿ ನಾವು. ಆಮೇಲೆ ನಮ್ಮ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ನಮ್ಮ ದೊಡ್ಡಪ್ಪನ ಮನೆಗೂ ಹೋಗಿದ್ವಿ. ಅವರು ಅಲ್ಲಿ ಎಡೆ ಹಾಕಿದ್ರಲ್ವ, ಅಲ್ಲಿಯೂ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನೀವೆಲ್ಲರೂ ಹೇಗೆಲ್ಲ ಹಿರಿಯರ ಹಬ್ಬ ಸೆಲೆಬ್ರೇಟೆಡ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you.